ಇವತ್ತೇನು ಹೇಳಕ್ಕೆ ಹೊರಟಿದ್ದೀನಿ ಗೊತ್ತಾ? ಇವತ್ತು ಡಿ ಯು ಸಾಹೇಬ್ರು ಸಾರ್ ಏನು ಹೇಳಕ್ಕೆ ಬಂದಿದ್ದಾರೆ ಅಂತ ನೀವೇ ನೋಡಿ. ಅದಕ್ಕಿಂತ ಒಂದು ಇಂಟ್ ಕೊಡ್ತೀನಿ. ಏನಂತಂದರೆ ಅವ್ರು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋದು GPT. ನಿಮ್ಮ ಎಲ್ಲರ ಫೇವ್ರೇಟ್ GPTನ ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ. ಅದನ್ನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿದ್ದಾರೆ ನಿಮಗೆ ಯಾವ ಥರ ಅಂತ. ಜಿಮ್ಗೆ ಹೋಗೋರು ತುಂಬ ಚೆನ್ನಾಗಿ ನೋಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ವ್ಯೂವರ್ಸ್ಗೆ ವೆಲ್ಕಮ್ ಡಿಬಗರ್ಸ್ ಟು ಡಿಬಗ್ ಡೈನಮೋಸ್. Hi debuggers, welcome back to our YouTube channel. Today's session is about ChatGPT. ನಿಮಗೆ ಎಲ್ರಿಗೂ ChatGPT ಬಗ್ಗೆ ಗೊತ್ತು, ಎಲ್ಲಾದರೂ ಒಂದು ಕಡೆ ಕೇಳೇ ಇರ್ತೀರಾ. ಈಗಿನ ಜನ್ರೇಷನಲ್ಲಂತೂ AI ಎಲ್ಲ AI ಮೇಲೆ ಓಡ್ತಿದೆ. ಈಗಿನ ಜನ್ರೇಷನಲ್ಲಿ ಎಲ್ಲ ಜನ ಯೂಸ್ ಮಾಡೋ ಬೆಸ್ಟ್ ಟೂಲ್ ಬಂದ್ಬಿಟ್ಟು ChatGPT. ನಾನೀಗ ChatGPTದು ಬೇರೆ ಲೆವೆಲ್ ಮೀನ್ಸ್ ಇಂಜಿನಿಯರಿಂಗ್ಗೆ ChatGPT ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಕೊಡಕ್ಕೆ ಬರ್ತಿದ್ದೀನಿ. ನಾನು ಹೇಳ್ಕೊಡ್ತಿರೋ ಟಾಪಿಕ್ ಬಂದು ಹೌ ChatGPT ಯೂಸಸ್ ಟು ಇಂಜಿನಿಯರ್. ಮೀನ್ಸ್ ನೀವೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿ ChatGPTನ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು, ಹೇಗೆ ಯೂಸ್ ಮಾಡ್ಕೊಬೇಕು ಅಂತ ಹೇಳ್ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ChatGPTನ ಯೂಸ್ ಮಾಡಿರ್ತಾರೆ. ಮೀನ್ಸ್ ಎಲ್ಲ ಕಾಮನ್ ಲೆವೆಲಲ್ಲಿ ಯೂಸ್ ಮಾಡಿರ್ತಾರೆ. ಮೀನ್ಸ್ ಅವ್ರ ಕಾಲೇಜಲ್ಲಿ ಯಾವುದಾದ್ರೂ ಪ್ರಾಜೆಕ್ಟ್ ಎಲ್ಲ ಮಾಡಲಿಕ್ಕಿಲ್ಲ. ಮೀನ್ಸ್ ಯಾವುದಾದ್ರೂ PPT ರೆಪ್ರೆಸೆಂಟ್ ಮಾಡೋಕ್ಕೆ, PPTನ ರೆಡಿ ಮಾಡೋಕ್ಕೆ, ಮೀನ್ಸ್ ಅವ್ರದ್ದು ಯಾವುದಾದ್ರೂ ಅಸೈನ್ಮೆಂಟ್ನ ಬರೆಯೋಕ್ಕೆ, ಅದಕ್ಕೆ ಮಾತ್ರ ಯೂಸ್ ಮಾಡಿರ್ತೀರ. ಇನ್ನು ChatGPT ಭಾಳ ವಿಷಯಕ್ಕೆ ಯೂಸ್ ಆಗುತ್ತೆ, ಅದು ನಿಮಗೆ ಗೊತ್ತಿಲ್ಲ. ಈಗ ಅದು ಯಾವುದಕ್ಕೆ ಇನ್ನು ಅಪ್ಗ್ರೇಡಲ್ಲಿ ಯಾವ ಥರ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ChatGPTನ ಹೇಗೆ ಡೌನ್ಲೋಡ್ ಮಾಡೋದಂತ ನೋಡೋಣ. ಫಸ್ಟ್ ಕ್ರೋಮಿಗೆ ಬಂದುಬಿಟ್ಟು ChatGPT ಅಂತ ಸರ್ಚ್ ಮಾಡಿ. ChatGPT ಈಗ ChatGPTಗೆ ಸಿಂಪಲ್ ಆಗಿ ಒಂದು ಪ್ರಾಂಪ್ಟ್ ಕೊಡೋಣ. ಹಾಯ್ ಅಂತ ಹೊಡೆದೆ, ಅದು ರಿಪ್ಲೈ ಮಾಡ್ತು ಹಾಯ್ ಕಾರ್ತಿಕ್. ಮೀನ್ಸ್ ChatGPTದು ಒಂದು ಸ್ಟ್ರಾಟಜಿ ಇದೆ, ಫೀಡಿಂಗ್ ಸ್ಟ್ರಾಟಜಿ ಅಂತ. ಮೀನ್ಸ್ 1 ತಿಂಗಳಿಂದ 2 ತಿಂಗಳಿಂದ ನೀವು ಅದ್ರ ಜೊತೆ ಏನೇ ಕನ್ವರ್ಸೇಷನ್ ಮಾಡಿದ್ರು ಅದು ಫೀಡ್ ಮಾಡಿ ಇಟ್ಕೊಂಡಿರುತ್ತೆ. ಈಗ ChatGPT ಇಂಜಿನಿಯರ್ಸ್ಗೆ ಭಾಳ ಹೆಲ್ಪ್ ಮಾಡುತ್ತೆ. ಮೀನ್ಸ್ ಅದರಲ್ಲಿ 2-3 ಹೇಳೋದಾದರೆ ಕೋಡಿಂಗ್ ಹೆಲ್ಪ್. ನೀವು ಕೋಡಿಂಗ್ಗೆ ChatGPTನ ಭಾಳ ಯುಟಿಲೈಸ್ ಮಾಡ್ಕೊಬೇಕು. ಏನಕ್ಕಪ್ಪ ಅಂದರೆ ನೀವು ಕೋಡ್ ಮಾಡಬೇಕಾದ್ರೆ, ನಾರ್ಮಲಿ ಕೋಡ್ ಮಾಡಬೇಕಾದ್ರೆ ಭಾಳ ಟೈಮ್ ಹಿಡಿಯುತ್ತೆ. ಅದನ್ನೇ ನೀವು ChatGPT ಯೂಸ್ ಮಾಡ್ಕೊಂಡು ಮಾಡಿದರೆ ಅದರಲ್ಲಿ ನೀವು ಟೈಮ್ನ ಲೆಸ್ ಮಾಡ್ಬೋದು. ನೀವು 3 ಗಂಟೆ ಕೋಡ್ ಮಾಡೋದನ್ನ ChatGPTಲಿ ಬರೀ 30 ಸೆಕೆಂಡಲ್ಲಿ ಮಾಡಿ ಮುಗಿಸ್ಬೋದು. ಅಷ್ಟು ಪವರ್ ಇದೆ ಈ ChatGPTಗೆ. ಈಗ ನೀವು ಒಂದು ಸಿಂಟ್ಯಾಕ್ಸ್ ಪೈಥಾನ್ ಸಿಂಟ್ಯಾಕ್ಸ್ ಗಿವ್ ಮಿ ಪೈಥಾನ್ ಸಿಂಟ್ಯಾಕ್ಸ್ ಅಂತ ಇವಾಗ ಒಂದು ಪ್ರಾಂಪ್ಟ್ ಕೊಡೋಣ. ನೋಡಿ ಪ್ರಾಂಪ್ಟ್ ಕೊಟ್ಟೆ, ಗಿವ್ ಮಿ ಪೈಥಾನ್ ಸಿಂಟ್ಯಾಕ್ಸ್ ಅಷ್ಟೇ ಪ್ರಾಂಪ್ಟ್ ಕೊಟ್ಟಿದ್ದು ನಾವು. ಅದು ಸ್ಟೆಪ್ ವೈಸ್ ಸ್ಟೆಪ್ ಕೊಟ್ಟಿದೆ. ಫಸ್ಟ್ ನೋಡ್ಬೋದು ನೀವು ಪೈಥಾನ್ ಪ್ರಿಂಟ್ ಅಲೋ ವರ್ಡ್, ಆಮೇಲೆ ಅದು ವೇರಿಯೇಬಲ್ಸ್, ಅದ್ರ ಡಾಟಾ ಟೈಪ್ಸು, ಟೇಕಿಂಗ್ ಇನ್ಪುಟ್ಸು ಎಲ್ಲ ಸ್ಟೆಪ್ ವೈಸ್. ChatGPTಲಿ ಭಾಳ ಫೀಚರ್ಸ್ ಇದ್ದಾವೆ. ಅದರಲ್ಲಿ ಬಂದುಬಿಟ್ಟು ಸ್ಟೆಪ್ ವೈಸ್ ಸ್ಟೆಪ್ ಆನ್ಸರ್ ಮಾಡುತ್ತೆ. ಮತ್ತು ಕೋಡಿಂಗ್ನ ಡಿಬಗ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಈಗ ಸ್ಟೂಡೆಂಟ್ಸ್ ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಭಾಳ ಹ್ಯಾಕಥಾನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಆ ಹ್ಯಾಕಥಾನ್ಗೆ ನೀವು ChatGPT ಯೂಸ್ ಮಾಡೋದು ಭಾಳ ಬೆಸ್ಟ್ ಥಿಂಗ್. ಯಾಕಂದರೆ ನೀವು ಭಾಳ ಟೈಮ್ನ ಸೇವ್ ಮಾಡ್ಬೋದು. ಆ ಸೇವ್ ಮಾಡಿರೋ ಟೈಮ್ನ ಇನ್ನು ನಿಮ್ಮ ಪ್ರಾಜೆಕ್ಟ್ನ ಇನ್ನು ಅಟ್ರಾಕ್ಟಿವ್ ಆಗಿ ಕಾಣೋಕ್ಕೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೊಬೋದು. ಈಗ ಈ ChatGPTಯಲ್ಲಿ ಇನ್ನೊಂದು ಏನಪ್ಪ ಅಂದರೆ ನೀವೊಂದು ಆ್ಯಪ್ನೇ ಬಿಲ್ಡ್ ಮಾಡ್ಬೋದು. ಆ ಕೇಪಬಿಲಿಟಿ ಇದೆ. ಹೇಗಂದರೆ ನೀವು ಈಗ ಒಂದು ಪ್ರಾಂಪ್ಟ್ ಕೊಡ್ತೀನಿ ನೋಡಿ, ಗಿವ್ ಮೀ ಎ ಕೋಡ್ ಟು ಬಿಲ್ಡ್ ಮೈ ಓನ್ ಆ್ಯಪ್ ಲೈಕ್ ಇನ್ಸ್ಟಾಗ್ರಾಮ್. ನೋಡಿ ಈಗ ನಾನು ಪ್ರಾಂಪ್ಟ್ ಕೊಟ್ಟಿದ್ದೀನಿ, ಗಿವ್ ಮಿ ಎ ಕೋಡ್ ಟು ಬಿಲ್ಡ್ ಮೈ ಓನ್ ಆ್ಯಪ್ ಲೈಕ್ ಇನ್ಸ್ಟಾಗ್ರಾಮ್. ವಿತಿನ್ 5 ಮಿನಿಟ್ಸಲ್ಲೇ ನಿಮ್ಮ ಎಲ್ಲ ಕೋಡು ರೆಡಿ ಆಗುತ್ತೆ. ಅದೇ ಇದನ್ನ ನೀವು ನಿಮ್ಮ ಕೈಯಲ್ಲಿ ಕೋಡಿಂಗ್ ಮಾಡಿದರೆ ಎಷ್ಟು ಜನ ವರ್ಕರ್ಸ್ ಬೇಕಿತ್ತು, ಕ್ರೋರ್ಸ್ ಆಫ್ ವರ್ಕರ್ಸ್ ಬೇಕಿತ್ತು, ಮತ್ತು ಭಾಳ ಟೈಮ್ ವೇಸ್ಟ್ ಆಗ್ತಿತ್ತು. ನೋಡಿ ಇವಾಗ ಜಸ್ಟ್ 5 ಮಿನಿಟ್ಸಲ್ಲಿ
ಕೋಡ್ ಕೊಟ್ಟಿದೆ, ಮತ್ತೆ ಕೆಳಗಡೆ ಸ್ಟೆಪ್ ಬೈ ಸ್ಟೆಪ್ ಅನಾಲಿಸಿಸ್ ಯಾವ ಥರ ನೀವು ಇದನ್ನ ಕೋಡ್ ಪ್ಲೇಗ್ರೌಂಡಲ್ಲಿ ರನ್ ಮಾಡಬೇಕು ಅಂತಲೂ ಅದು ಹಿಂಟ್ ಕೊಟ್ಟಿದೆ. ಮತ್ತೆ ಕೆಳಗಡೆ ಇನ್ನೂ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಬಂದರೆ ಯಾವುದಕ್ಕೂ ನೀವು ಯಾವತ್ತೂ ಒಂದು ಪ್ರಾಂಪ್ಟ್ ಕೊಟ್ಟು ಯಾವತ್ತೂ ನಿಲ್ಲಿಸಬೇಡಿ. ಕೆಳಗಡೆ ಬಂದು ಅದು ಕೊಡ್ತಿರೋ ಅಪ್ಡೇಟ್ಸ್ ನೋಡಿ. ಈಗ ಇದು ಒಂದು ಅಪ್ಡೇಟ್ ಕೊಟ್ಟಿದೆ. ಇಫ್ ಯು ವಾಂಟ್ ಐ ಕ್ಯಾನ್ ನೌ ಟೀಚ್ ಯು ಸ್ಟೆಪ್ ಬೈ ಸ್ಟೆಪ್ ಪ್ರಾಪರ್ ಡಾಟಾಬೇಸ್ ವರ್ಷನ್, ಪ್ರೊಫೆಷನಲ್ UI ಲೈಕ್ ಕಮೆಂಟ್ ಸಿಸ್ಟಮ್, ಫಾಲೋ ಸಿಸ್ಟಮ್, ಡಿಪ್ಲಾಯ್ ಸಿಸ್ಟಮ್. ಮೀನ್ಸ್ ನೀನು ಆ ಆ್ಯಪಲ್ಲಿ ಏನೇನು ಅಪ್ಗ್ರೇಡ್ ಮಾಡ್ಬೋದು ಅಂತಲೂ ಅದು ಹೇಳುತ್ತೆ. ಅದಕ್ಕೆ ಯಾವಾಗಲೂ ಮಲ್ಟಿಪಲ್ಸ್ ಪ್ರಾಂಪ್ಟ್ ಕೊಟ್ಟು ಯೂಸ್ ಮಾಡ್ಕೊಬೇಕು. ಮತ್ತೆ ಇನ್ನೇನು ವಿಶೇಷ ಅಂದರೆ ಈ ಚಾಟ್ ಜಿಪಿಟಿಲಿ ಭಾಳ ಫೀಚರ್ಸ್ ಇದ್ದಾವೆ. ಒಂದು ಇಮೇಜ್ ಜನರೇಷನ್, ನೀವು ಚಾಟ್ ಜಿಪಿಟಿನ ಯೂಸ್ ಮಾಡಿಕೊಂಡು ಇಮೇಜ್ ಜನರೇಷನ್ ಮಾಡ್ಬೋದು. ಮತ್ತೆ ಇದು ಇಮೇಜ್ನ ಭಾಳ ಚೆನ್ನಾಗಿ ಅನಲೈಸ್ ಮಾಡುತ್ತೆ. ಬೇರೆ ಎಐಗಳಿಗೆ ಹೋಲಿಸ್ಕೊಂಡ್ರೆ ಚಾಟ್ ಜಿಪಿಟಿ ಇಮೇಜ್ ಜನರೇಷನ್ ಬಗ್ಗೆ ಅಲ್ಲ, ಇಮೇಜ್ ಅನಲೈಸು ಭಾಳ ಚೆನ್ನಾಗಿ ಮಾಡುತ್ತೆ. ಮತ್ತೆ ಇದರಲ್ಲಿರೋ ಮೇನ್ ಫೀಚರ್ ಕೋಡೆಕ್ಸ್. ಅದು ಇಂಜಿನಿಯರಿಂಗ್ಗೆ ಯಾವ್ದು ಯೂಸ್ ಆಗುತ್ತೆ ಅಂದರೆ ಕೋಡೆಕ್ಸ್. ಈ ಫೀಚರ್ನ ಯೂಸ್ ಮಾಡಿಕೊಂಡು ನೀವು ಕೋಡ್ನ ಡಿಬಗ್ ಮಾಡ್ಬೋದು, ಮತ್ತೆ ಹೈ ಕ್ವಾಲಿಟಿ ಕೋಡ್ನ ರನ್ ಮಾಡ್ಬೋದು, ಹೈ ಕ್ವಾಲಿಟಿ ಕೋಡ್ನ ಬರಿಬೋದು. ಅದೇ ಕೋಡೆಕ್ಸ್ ಬಗ್ಗೆನೂ ಹೇಳಿದೆ. ಈ ರೀತಿನೇ ಯೂಸ್ ಮಾಡಬೇಕು. ನಾರ್ಮಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಹಾಕಿ ಈ ರೀತಿ ಚಾಟ್ ಜಿಪಿಟಿನ ಬಳಸಿದ್ರೆ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಮತ್ತು ನೀವು ಚಾಟ್ ಜಿಪಿಟಿನ ಒಂದು ಪರ್ಸನಲ್ ಅಸಿಸ್ಟೆಂಟ್ ಆಗಿ ಇಟ್ಕೊಬೇಕು. ಮೀನ್ಸ್ ನೀವು ಡೈಲಿ ಅದಕ್ಕೆ ಟ್ರೈನ್ ಆಗ್ತಿದ್ದೀರಾ. ಅದರಿಂದ ಮೀನ್ಸ್ ನೀವು ಪ್ರಾಂಪ್ಟ್ ಕೊಡ್ತಾ ಹೋದ್ರೆ ನಿಮ್ಮ ಪ್ರಾಂಪ್ಟಿಂಗ್ ಎಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಪ್ರಾಂಪ್ಟ್ ಕೊಡಬೇಕು, ಯಾವ ರೀತಿ ಪ್ರಾಂಪ್ಟ್ ಕೊಟ್ಟರೆ ಈ AI ವರ್ಕ್ ಆಗುತ್ತೆ. ನಿಮ್ಮ AI ನಿಮ್ಮನ್ನ ಕೈಯಲ್ಲಿ ಆಡಿಸೋದಲ್ಲ, ನೀವು AI ಕೈಯಲ್ಲಿ ಆಡಿಸ್ಬೋದು. ಅದು ನಿಮ್ಮ ಪ್ರಾಂಪ್ಟ್ ಕೊಡೋದ್ರ ಮೇಲೆ ಹೋಗುತ್ತೆ, ಯಾವ ರೀತಿ ಪ್ರಾಂಪ್ಟ್ ಕೊಡ್ತೀರಾ ಅದ್ರ ಮೇಲೆ ಹೋಗುತ್ತೆ. ಮತ್ತೆ ನೀವು ಅದೇ ಅವಾಗಲೇ ಹೇಳ್ದಂಗೆ ಪರ್ಸನಲ್ ಅಸಿಸ್ಟೆಂಟ್. ನೀವು ಇವಾಗ ಫಸ್ಟ್ ಆಫ್ ಆಲ್ ಇವಾಗ ಜಿಮ್ ಫ್ರೀಕ್ಸ್ಗಳು ಇವಾಗ ಭಾಳ ಆಗ್ತಿದ್ದಾರೆ. ನೀವು ಜಿಮ್ಗೆ ಹೋಗ್ತಿದ್ದೀರ ಅಂದರೆ ನಿಮ್ಮ ಡಯಟ್ ಪ್ಲ್ಯಾನು, ನೀವು ಏನೇನು ಡಯಟ್ ಮಾಡಬೇಕು, ನೀವು ಎಷ್ಟು ಮಂತಲ್ಲಿ ಬಾಡಿ ಮಾಡಬೇಕು, ಎಲ್ಲ ಪ್ರತಿಯೊಂದು ಪಿನ್ ಟು ಪಿನ್ ಆನ್ಸರ್ ಮಾಡುತ್ತೆ. ಪ್ರತಿಯೊಂದನ್ನು ಆನ್ಸರ್ ಮಾಡುತ್ತೆ. ನಿಮ್ಮ ಡಯಟ್ ಪ್ಲ್ಯಾನಿಂದ ಹಿಡಿದು ನಿಮ್ಮ ಬಜೆಟ್ ಆಗಿರೋ ಆ ಬಜೆಟ್ಟಿಗೆ ಈಕ್ವಲ್ ಆಗಿ ನಿಮ್ಮ ಜಿಮ್ ಪ್ಲ್ಯಾನ್ನ ಹೇಳುತ್ತೆ. ಈ ರೀತಿ ಚಾಟ್ ಜಿಪಿಟಿನ ಯೂಸ್ ಮಾಡ್ಕೊಬೇಕು. ಸುಮ್ಮನೆ ನಾರ್ಮಲ್ ಪ್ರಾಂಪ್ಟ್ ಕೊಟ್ಟು ಆ ರೀತಿ ಯೂಸ್ ಮಾಡಬಾರ್ದು. ಮೀನ್ಸ್ ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರು, ಯಾವ ಥರ ಪ್ರಾಂಪ್ಟ್ ಕೊಡ್ತಿದ್ರು ಅಂದರೆ ಹೌ ಟು ಇಂಪ್ರೆಸ್ ದ ಗರ್ಲ್ಸ್, ಇದು ಒಂದು ಪ್ರಾಂಪ್ಟಾ? ಇಲ್ಲ, ಕೊಡಬೇಕು. ಅದೇ ಪರ್ಸನಲ್ ಅಸಿಸ್ಟೆಂಟ್ ಅಂತ ಹೇಳಿದ್ರೆ ಕೊಡಬೇಕು. ಮೀನ್ಸ್ ನೀವೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿ ಈ ರೀತಿ ಚಾಟ್ ಜಿಪಿಟಿನ ಯೂಸ್ ಮಾಡ್ಕೊಬೇಕು. ಅದು ಬಿಟ್ಟು ಬೇರೆ ಥರ ಅಲ್ಲ, ಜಸ್ಟ್ ಫಾರ್ ಫನ್ಗೆ ಹೇಳಿದ್ದು. ಈ ರೀತಿ ಯೂಸ್ ಮಾಡಬೇಕು. ಟೆಕ್ನಾಲಜಿನ ಯಾವಾಗಲೂ ಪಾಸಿಟಿವ್ ಆಗಿ ಯೂಸ್ ಮಾಡಬೇಕು, ನೆಗೆಟಿವ್ ಆಗಿ ಯೂಸ್ ಮಾಡಬಾರ್ದು. ಇವಾಗ ಒಂದು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಇವಾಗ ನಾರ್ಮಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಅವ್ರ ರೆಸ್ಯೂಮೆ ಸ್ಟ್ರಾಂಗ್ ಮಾಡ್ಕೊಳಕ್ಕೆ ಒಂದಿಷ್ಟು ಸ್ಕಿಲ್ಸ್ ಇರ್ತವೆ, ಸ್ಕಿಲ್ಸ್ ಬೇಕಾಗಿರುತ್ತೆ. ಸ್ಕಿಲ್ಸ್ ಅಂದರೆ ನಿಮ್ಮ ಸ್ಕಿಲ್ಸ್ನ ಶೋಕೇಸ್ ಮಾಡಬೇಕು. ಶೋಕೇಸ್ ಮಾಡೋಕ್ಕೆ ಒಂದು ಪ್ರಾಜೆಕ್ಟ್ನ ಬಿಲ್ಡ್ ಮಾಡಬೇಕು. ನೀವು ಒಂದು 3-4 ಪ್ರಾಜೆಕ್ಟ್ ಅಂತೂ ಬಿಲ್ಡ್ ಮಾಡೇ ಇರಬೇಕು. ಈಗ ನೆಕ್ಸ್ಟ್ ಲೆವೆಲ್ ಬಂದ್ಬಿಟ್ಟು, ಇವಾಗ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟಿಗೆ 10 to 12 LPA ಜಾಬ್ನ ಕ್ರ್ಯಾಕ್ ಮಾಡಬೇಕಂದ್ರೆ ಅವ್ರ ಸ್ಕಿಲ್ಸ್ನ ನೋಡ್ತಾರೆ. ಮೇನ್ ಅವ್ರ ಸ್ಕಿಲ್ನ ಶೋಕೇಸ್ ಮಾಡೋದೇ ಬಂದ್ಬಿಟ್ಟು ಅವ್ರ ರೆಸ್ಯೂಮೇಲಿ ಏನೇನು ಇನ್ಕ್ಲೂಡ್ ಆಗಿದೆ. ಅವ್ರ ರೆಸ್ಯೂಮೇಲಿ ಒಂದು ನಾನು ಹೇಳೋ 3-4 ಪಾಯಿಂಟ್ಸ್ ಇರಲೇಬೇಕು. ಒಂದು ಬಂದ್ಬಿಟ್ಟು ಸರ್ಟಿಫಿಕೇಟ್ಸ್ ಇರಬೇಕು, ಒಂದು ಪೋರ್ಟ್ಫೋಲಿಯೋ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಪೋರ್ಟ್ಫೋಲಿಯೋನೇ ಅವ್ರ ಸ್ಕಿಲ್ಸ್ನ ರೆಪ್ರೆಸೆಂಟ್ ಮಾಡೋದು. ಈಗ ನಾವು ಒಂದು ಟ್ರೈ ಮಾಡೋಣ. ಈಗ ಏನಂದರೆ ಚಾಟ್ ಜಿಪಿಟಿನ ಯೂಸ್ ಮಾಡಿಕೊಂಡು ವಿತಿನ್ ಅ ಮಿನಿಟ್ ಪೋರ್ಟ್ಫೋಲಿಯೋದು ಕೋಡ್ ಬರೆಯೋಣ. ನೋಡಿ, ಇದಕ್ಕೆ ಕೊಡೋಣ ಪ್ರಾಂಪ್ಟ್. ಮೈ ನೇಮ್ ಈಸ್ ABC. I am generating my portfolio. ನೋಡಿ, ಈ ರೀತಿ ಪ್ರಾಂಪ್ಟ್ ಕೊಟ್ಟರೆ ಅದು ನಮಗೆ ರಿಪ್ಲೈ ಮಾಡ್ತು. ಏನು ರಿಪ್ಲೈ ಕೊಡ್ತಂದ್ರೆ, ಈ ರೀತಿ ನಾವು ಯಾವತ್ತೂ ಸ್ಟೆಪ್ ಬೈ ಸ್ಟೆಪ್ ಪ್ರಾಂಪ್ಟ್ನ ಕೊಟ್ಕೊಂಡು ಹೋಗಬೇಕು. ಫಸ್ಟ್ ನಾನು ಒಂದೇಟಿಗೆ ಸ್ಟಾರ್ಟಿಂಗೆ ಕೋಡ್ ಕೊಡು ಅಂತ ಹೇಳಿಲ್ಲ. ಈ ರೀತಿ ನನ್ನ ಹೆಸರು ಇದು, ನಾನು ಈ ರೀತಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ
ಆಗ ಅದು ನಮಗೆ ಗೊತ್ತಿಲ್ಲದಿರೋ ಸ್ಟೆಪ್ಸ್ನ ನೀಡುತ್ತೆ. ನೋಡಿ ಇಲ್ಲಿ ಅಬೌಟ್ ಮೀ, ಹಾಯ್ ಐ ಆಮ್ ABC, ಐ ಆಮ್ ಪ್ಯಾಸಿನೇಟೆಡ್, ವಾಟ್ ಐ ಆಮ್ ಪ್ಯಾಸಿನೇಟೆಡ್ ಅಬೌಟ್. ಅಂದರೆ ನೀವು ಯಾವ್ದ್ರಲ್ಲಿ ಪ್ಯಾಸಿನೇಟೆಡ್ ಆಗಿದ್ದೀರಾ ಫಸ್ಟ್ ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ಯಾವ ಸ್ಕಿಲ್ಸ್ ಇದೆ ಫಸ್ಟ್ ಫಿಕ್ಸ್ ಮಾಡ್ಕೊಳ್ಳಿ. ಮತ್ತು ನೀವು ಯಾವ ಸ್ಕಿಲ್ಸಲ್ಲಿ ಯಾವ ಕೋಡಿಂಗ್ ಲ್ಯಾಂಗ್ವೇಜಲ್ಲಿ ಭಾಳ ಅಪ್ಡೇಟೆಡ್ ಇದ್ದೀರಾ ಫಿಕ್ಸ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಫಿಕ್ಸ್ ಮಾಡ್ಕೊಂಡು ನನಗೆ ಒಂದು ಇನ್ಫಾರ್ಮೇಷನ್ ಕೊಡಿ, ನಾ ಆ ಇನ್ಫಾರ್ಮೇಷನ್ ಮೇಲೆ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ಕೊಡ್ತೀನಿ ಅಂತ ಅದು ಹೇಳಿದೆ. ಈ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ ಯಾವಾಗ ಪ್ರಾಂಪ್ಟ್ ಕೊಡ್ತಾ ಹೋಗ್ತೀವೋ ಆವಾಗ ನಮ್ಮ ಔಟ್ಪುಟ್ಟು ಭಾಳ ಚೆನ್ನಾಗಿ ಬರುತ್ತೆ. ಯೂಸ್ ಮಾಡ್ಕೊಬೇಕು. ಟೈಮ್, ನಾವು ಇದಕ್ಕೆ ಟೈಮ್ ಕೊಟ್ಟರೆ ಅದು ನಮ್ಗೆ ಒಳ್ಳೆ ಔಟ್ಪುಟ್ ಕೊಡುತ್ತೆ. ನಾವು ಎಷ್ಟು ಟೈಮ್ ಕೊಡ್ತೀವಿ, ಯಾವುದೇ ಕೆಲಸ ಆಗಲಿ ನಾವು ಎಷ್ಟು ಟೈಮ್ ಕೊಡ್ತೀವೋ ಅಷ್ಟು ನಮಗೆ ಔಟ್ಪುಟ್ ಬರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಪು ಕೋಡ್ ಕೇಳೋಣ. ಗಿವ್ ಮೀ ಎ ಕೋಡ್. ಈಗ ಕೋಡ್ ಕೊಟ್ಟಿದೆ. ಹಿಯರ್ ಈಸ್ ಎ ಸಿಂಪಲ್ ಕ್ಲೀನ್ ಪೋರ್ಟ್ಫೋಲಿಯೋ ವೆಬ್ಸೈಟ್ ಕೋಡ್. ಇದೇನೋ ಕೋಡ್ ಕೊಡ್ತು, ಈ ಕೋಡ್ನ ಯಾವ್ದ್ರಲ್ಲಿ ಹಾಕ್ತೀರಾ? ಅದಕ್ಕೆ ಈ AI ಟೂಲ್ಸ್ನೇ ಜಾಸ್ತಿ ನಂಬಕ್ಕೆ ಹೋಗ್ಬಾರ್ದು. ಅಂದರೆ ನೀವು ಎಲ್ಲ AI ಇಂದ ಮಾಡೋಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಆದರೂ ನಿಮಗೆ ಕೋಡಿಂಗ್ ಪ್ಲೇ ಗ್ರೌಂಡ್ ಬಗ್ಗೆ ನಾಲೆಡ್ಜ್ ಇರಬೇಕು. VS ಕೋಡ್ನ ಯಾವ ಥರ ಯೂಸ್ ಮಾಡಬೇಕು, VS ಕೋಡಲ್ಲಿ ಕೋಡ್ನ ಯಾವ ಥರ ರನ್ ಮಾಡಬೇಕು, ಅದ್ರ ಬಗ್ಗೆ ನೀವು ಕ್ಲಿಯರ್ ಕಟ್ಟಾಗಿ ಐಡಿಯಾ ಇರಬೇಕು. ಇದೇನೋ ಪ್ರಾಂಪ್ಟ್ ಕೊಡ್ತು, ಆಮೇಲೆ ಏನು ಮಾಡೋಣ, VS ಕೋಡ್ ಹೇಗೆ ಯೂಸ್ ಮಾಡೋದು ಅಂತ ಕಲ್ತ್ಕೊಂಡು ನೀವು ಎಲ್ಲ AI ನಂಬ್ಕೊಂಡಿರ್ಬೇಡಿ. ಸ್ವಲ್ಪ ಅದನ್ನೂ ಕಲ್ತ್ಕೊಂಡು ಎಲ್ಲ AI ಕೊಟ್ಟಿರೋ ಕೋಡ್ನೇ ಹಾಕಕ್ಕೆ ಹೋಗ್ಬಾರ್ದು. ನಮಗೆ ಸ್ವಲ್ಪ ಕೋಡಿಂಗ್ ಬಗ್ಗೆ ನಾಲೆಡ್ಜ್ ಇದ್ದರೆ ನಾವು ಈ ಕೋಡ್ನ ಅಲ್ಲಿ ಪೇಸ್ಟ್ ಮಾಡಿ ಇದರಲ್ಲಿ ಸ್ವಲ್ಪ ಅಪ್ಡೇಟ್ ಮಾಡಬೇಕು. ಜಸ್ಟ್ ಫಾರ್ ಹೆಲ್ಪಿಗೆ AI ಯೂಸ್ ಮಾಡಬೇಕು ಹೊರತು ನೀವೇ AI ಆಗಬಾರ್ದು. ನೋಡಿ ಈಗ ಕೋಡ್ ಎಲ್ಲ ಬಂದಿದೆ. ಜಸ್ಟ್ ಒಂದು 5 ಮಿನಿಟ್ಸಲ್ಲೇ ಕೊಟ್ಬಿಡುತ್ತೆ. ಕೋಡ್ ಬಂದಿದೆ. ಆಮೇಲೆ ಕೆಳಗೆ ಮತ್ತೆ ಕೆಲವೊಂದು ಹಿಂಟ್ಸ್ ಕೊಡುತ್ತೆ. ಹೌ ಟು ರನ್ ನೋಡಿ ಅದೇ ಕೊಟ್ಟಿದೆ. ಓಪನ್ VS ಕೋಡ್, ಕ್ರಿಯೇಟ್ ನ್ಯೂ ಫೈಲ್, ಪೇಸ್ಟ್ ದ ಕೋಡ್, ಸೇವ್. ನೋಡಿ ಮತ್ತೆ ಕೆಳಗೆ ಇನ್ನೂ ಎಕ್ಸ್ಟ್ರಾ ಇದನ್ನ ನೀವೇನಾದ್ರೂ ಅಪ್ಡೇಟ್ ಮಾಡಬೇಕಾ ನೋಡಿ. ಇಫ್ ಯು ವಾಂಟ್ ಆನಿಮೇಟೆಡ್ ವರ್ಷನ್, ಅದರಲ್ಲಿ ನಿಮ್ಮ ಪೋರ್ಟ್ಫೋಲಿಯೋಲ್ಲಿ ಆನಿಮೇಟೆಡ್ ವರ್ಷನ್ಸ್ನ ಹಾಕ್ಬೋದು. ಮಾಡರ್ನ್ ಗ್ಲಾಸ್ ಎಫೆಕ್ಟ್ ಹಾಕ್ಬೋದು. ಈ ರೀತಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದಕ್ಕಿಂತ ಜಾಸ್ತಿನೇ ಕೊಡುತ್ತೆ. ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಬೇಕಷ್ಟೇ. ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿ ಇದರಿಂದ ಇಷ್ಟು ಹೆಲ್ಪ್ ತಗೊಳೋದು ಸಾಕು. ಮೇನ್ ನಾನಿವಾಗ 2 ಸ್ಟೆಪ್ ಹೇಳಿದೆ. ಒಂದು ಬಂದು ಕೋಡಿಂಗ್ ಹೆಲ್ಪ್ ಅಂದರೆ ಈ ಥರ ನೀವು ಕೋಡ್ಸ್ನ ಯಾವ ರೀತಿ ರನ್ ಮಾಡೋದು, ಕೋಡ್ಸ್ನ ಯಾವ ರೀತಿ ಬರೆಯೋದು, ಮತ್ತು ನೀವು ಭಾಳ ಕೋಡ್ಸ್ನ ಬರೆಯೋಕ್ಕಾಗಲ್ಲ ಅವನ್ನ ನೀವು ಈ ChatGPT ಹೆಲ್ಪಿಂದ ತೊಗೊಬೋದು. ಮತ್ತು ನೆಕ್ಸ್ಟ್ ಒಂದು ಬಂದು ಡಿಬಗ್ಗಿಂಗ್. ನೀವು ಕೋಡ್ನ ಡಿಬಗ್ ಮಾಡ್ಬೋದು. ನೀವು ಕೋಡ್ ಬರೆದಿದ್ದೀರಾ, ಯಾವುದಾದ್ರು ಒಂದು ಎರರ್ ತೋರಿಸ್ತಿದೆ, ಟೈಮ್ ಎರರೋ ಯಾವುದೋ ಒಂದು ಎರರ್ ತೋರಿಸ್ತಿದೆ. ಆ ಎರರ್ ನಿಮಗೆ ಗೊತ್ತಾಗ್ತಿಲ್ಲ, ಭಾಳ ಟ್ರೈ ಮಾಡ್ತಿದ್ದೀರಾ ಗೊತ್ತಾಗ್ತಿಲ್ಲ. ಅದನ್ನು ನೀವು ChatGPT ಅದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿದರೆ ವಿತಿನ್ ಮಿನಿಟ್ಸಲ್ಲಿ ಅದು ಎರರ್ನ ಫೈಂಡ್ ಔಟ್ ಮಾಡುತ್ತೆ. ಮತ್ತು ಕೆಳಗಡೆ ಅದನ್ನ ಹೇಗೆ ಡಿಬಗ್ ಮಾಡಬೇಕಂತನೂ ಕೊಡುತ್ತೆ. ನೋಡಿ ಇವಾಗ ನಾನೇ ಇಲ್ಲೇ HTML ಅಲ್ಲಿ ಇಲ್ಲಿ ಅದೇ ಕೊಟ್ಟಿರೋ ಕೋಡಲ್ಲಿ HTML ಅಲ್ಲಿ ಒಂದು ಎರರ್ ಹಾಕ್ತೀನಿ ನಾನೇ. ನೋಡಿ ಈಗ ನಾನೇ ಒಂದು ಎರರ್ ಬರೆದು ನಿಮಗೆ ತೋರಿಸ್ತೀನಿ ಹೇಗೆ ಡಿಬಗ್ ಮಾಡುತ್ತೆ ಅಂತ. ಕಾಪಿ ಮಾಡೋಣ, ಕಾಪಿ ಮಾಡಿ ವಿಲ್ ಪೇಸ್ಟ್ ಇಟ್. ಈಗ ಇಲ್ಲಿ ನಾವೇ ಒಂದು ಎರರ್ ಬರೆಯೋಣ. ಈಗ ಪ್ರಾಂಪ್ಟ್ ಕೊಡೋಣ. ಫೈಂಡ್ ದ ಎರರ್ ಇನ್ ದ ಕೋಡ್. ನೋಡಿ ಬರ್ತಿದೆ ಎರರ್, ಸ್ಪೆಲ್ಲಿಂಗ್ ಮಿಸ್ಟೇಕ್, CSS. ನೋಡಿ ನಾನು ಎಲ್ಲಿ ಎರರ್ ಮಾಡಿದ್ನೋ ಅದನ್ನೇ ಕೊಟ್ಟಿದ್ದೆ, ಕರೆಕ್ಟಾಗಿ ಕೊಟ್ಟಿದ್ದೆ. ನೋಡಿ ಎಷ್ಟು ಅಕ್ಯುರೇಟಾಗಿ ಕೊಟ್ಟಿದೆ. ನೀವು ಅದನ್ನೇ ನೋಡ್ತಾ ಕೂತಿದ್ರೆ ಎಷ್ಟು ಟೈಮ್ ಹೋಗಿರೋದು. ಇದು ಏನು ಕಮ್ಮಿ ಲೈನ್ ಇದೆಯಾ? ಅಟ್ಮೋಸ್ಟ್ ಒಂದು 100 ಲೈನ್ಸ್ ಆಫ್ ಕೋಡ್ ಇದೆ. ಅದನ್ನೆಲ್ಲ ನೀವು ಒಂದೊಂದು ಲೈನ್ ಥ್ರೂ ಹೋಗೋದಕ್ಕಿನೋ ಈ ರೀತಿ ChatGPT ಹೆಲ್ಪ್ ತೊಗೊಬೇಕು. ಈ ರೀತಿ ಇಂಜಿನಿಯರ್ಸ್ಗೆ ChatGPT ಭಾಳ ಹೆಲ್ಪ್ ಆಗುತ್ತೆ. ನೀವು ಕೋಡ್ನ ಡಿಬಗ್ ಮಾಡಬೇಕಾದ್ರೆ ChatGPTನ ಯೂಸ್ ಮಾಡ್ಕೊಬೋದು ಮತ್ತು ಟೈಮ್ ಸೇವ್ ಮಾಡ್ಬೋದು. ನೋಡಿ ಮತ್ತೆ ರಿಪ್ಲೇಸ್ ವಿತ್. ನೀವು ಕೋಡ್ನ ಡಿಬಗ್ ಮಾಡೋದನ್ನ ನಾನು ಜಸ್ಟ್ ಪ್ರಾಂಪ್ಟ್ ಕೊಟ್ಟಿದ್ದು ವಾಟ್ ಈಸ್ ಎರರ್. ನಾನು ಎರರ್ ಏನಂತ ಕೇಳಿದೆ,
ಅದು ಏನು ಎರರ್ನ ತೋರಿಸಿದೆ, ಮತ್ತೆ ಹೌ ಟು ಡಿಬಗ್ ಇಟ್, ನೀವು ಅದನ್ನ ಹೇಗೆ ಡಿಬಗ್ ಮಾಡ್ಬೋದು ಅಂತಲೂ ಹೇಳಿದೆ. ಸ್ಟೆಪ್ ಬೈ ಸ್ಟೆಪ್ ಅನಾಲಿಸಿಸ್ ಕೊಡುತ್ತೆ, ಭಾಳ ಯೂಸ್ಫುಲ್ ಇದೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಂತೂ ಚಾಟ್ ಜಿ ಪಿ ಟಿ ಭಾಳ ಯೂಸ್ಫುಲ್ ಇದೆ, ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ. ಸೊ ಚಾಟ್ ಜಿ ಪಿ ಟಿನ ಕರೆಕ್ಟ್ ವೇಯಲ್ಲಿ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಟೈಮ್ನ ಸೇವ್ ಮಾಡಿ. ಇವತ್ತಿನ ಸೆಷನ್ ಬಂದ್ಬಿಟ್ಟು ಇಷ್ಟೇ. ಇನ್ನು ಮುಂದಿನ ಸೆಷನ್ಗಳಲ್ಲಿ ಇನ್ನೂ ಅಪ್ಡೇಟೆಡ್ ವರ್ಷನ್ನ ತೊಗೊಂಬರ್ತೀವಿ. ಥ್ಯಾಂಕ್ ಯು. ಓಕೆ ಗೈಸ್, ದಿಸ್ ಈಸ್ ಅಬೌಟ್ ಚಾಟ್ ಜಿ ಪಿ ಟಿ. ನಿಮಗೆ ಇದೇ ಥರದ ಕಂಟೆಂಟು ಮುಂದೆ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.